ಎಲ್ಲರಿಗೂ ನಾನಿವತ್ತು ಒಯ್ಯಿ ಹಪ್ಪಳ ಮಾಡೋದನ್ನು ಹೇಳ್ತಾ ಇದ್ದೀನಿ. ಅಕ್ಕಿನ ನೆನೆ ಹಾಕ್ಕೋಬೇಕು. 1 ಬೌಲ್ ಬೇಕಂದರೆ 1 ಬೌಲು, 2 ಬೌಲ್ಸ್ ಬೇಕಂದರೆ 2 ಬೌಲ್ಸ್ ಹಾಕ್ಕೋಬೇಕು. ಇದು 3 ದಿನ ನೆನಿಬೇಕು ಅಕ್ಕಿ ಚೆನ್ನಾಗಿ. ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ, 3 ಡೇಸ್ ಆಯಿತು ಆಗಲೇ. ಹೀಗೆ ಇದನ್ನು ಇನ್ನೊಮ್ಮೆ ತೊಳಿಬೇಕು. ಡೈಲಿ ನೀರು ಚೇಂಜ್ ಮಾಡ್ತಾ ಇರಬೇಕು. ಇದಕ್ಕೆ ಎಲ್ಲ ಇದನ್ನು ಮಿಕ್ಸಿ ಮಾಡ್ಕೋಬೇಕಲ್ವ ನಾವು. ಸೊ ಹಂಗಾಗಿ ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ, ನಂತರ ಬೆಳ್ಳುಳ್ಳಿ ಇವೆಲ್ಲವನ್ನು ಮಿಕ್ಸಿಗೆ ಜಾರ್ಗೆ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತೀನಿ. ಜೊತೆಗೆ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ರುಬ್ಬಿದ್ದೀನಿ. ರುಬ್ಬಿ ಆದ ನಂತರ ಈ ಥರ ಆಗಿರುತ್ತೆ. ಹೀಗೆ ಹಿಟ್ಟಾಗಿರುತ್ತೆ. ಹೀಗೆ ರುಬ್ಬಿಟ್ಟಿರೋ ಹಿಟ್ಟನ್ನು ಇದನ್ನು ಮಾಡ್ತಾ ಇದ್ದೀನಿ. ನೈಟು ಎಲ್ಲ ದೋಸೆಗೆ ಹೇಗೆ ನೆಂದಿರುತ್ತಲ್ಲ ಆ ಥರ ನೈಟ್ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ಬೆಳಗ್ಗೆ ಮಾಡಬೇಕು. ಆವಾಗ ರುಬ್ಬಿ ಅವಾಗೆ ಮಾಡೋದಕ್ಕೆ ಬರೋದಿಲ್ಲ ಒಯ್ಯಿ ಹಪ್ಪಳ. ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಎಣ್ಣೆ ಹಚ್ಚಿದ ನಂತರ ಈಗ 1 ಸ್ಪೂನ್, ಮತ್ತು ಕೈಯಲ್ಲೆಲ್ಲ ಸ್ಪೂನಲ್ಲೆಲ್ಲ ಅನ್ಬೇಡಿ, ತುಂಬ ತೆಳು ಆದರೆ ಚೆನ್ನಾಗಿರುತ್ತೆ ಹಪ್ಪಳ ಎಲ್ಲ. ಹೀಗೆ ಆಗಬೇಕು. ಚೆನ್ನಾಗಿರುತ್ತೆ. ಹೀಗೆ ಚೆನ್ನಾಗಿದೆ, ಟೇಸ್ಟ್ ಇರುತ್ತೆ ಅಂತ ಹೇಳಿದರೆ, ನಮಗೆ ಹಸಿದೇ ತಿನ್ನಬೇಕು ಅನಿಸಿದರೆ ಈ ಥರ ನೀರುಳ್ಳಿ ಹಾಕ್ಕೊಳ್ರಿ. ಬೇಡ ಅಂದರೆ ಈಗ ನೀರುಳ್ಳಿ ಏನು ಹಾಕದೆ ಹಾಗೆ ಮಾಡಿ. ಹಸಿ ನೀರುಳ್ಳಿ ಹಾಕಿದರೆ ಮತ್ತೆ ಕೆಡುತ್ತೆ ಹಪ್ಪಳ ಎಲ್ಲ. ಸೊ ಹಂಗಾಗಿ ಹೀಗೆ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನೀವು ಮನೇಲಿ. ಆಗಿದೆ ನಾನು. ಸೊ ಹಂಗಾಗಿ ಹಪ್ಪಳ ಅದು ರೆಡಿಯಾಗಿರೋದು ತೋರಿಸ್ತಾ ಇದ್ದೀನಿ. ಈ ಥರ ಆಗಿರಬೇಕು, ನೋಡ್ಕೊಳ್ಳಿ ನೀವು ನೀಟಾಗಿ. ಇದು ತುಂಬ ಬಿಸಿ ಇರುತ್ತೆ. ಅದಕ್ಕೆ ಈಗ